ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಏನು ಕಾರ್ಡ್ಸ್ ಬರುತ್ತೆ, ಅದರಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ. ನಂಬರ್ 2, ನಂಬರ್ 3. ಇಲ್ಲೊಂದು ಕ್ಲಾರಿಟಿ ಹುಡುಕ್ತಾ ಇದ್ದಾರೆ. ಏನೋ ಭೇಟಿಯಾಗಿದ್ದೀರಾ ಸರಿ, ಅಲ್ಲಿ ಕನ್ಫ್ಯೂಷನ್ಸ್ ಇದೆ. ಅವರು ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಮುಂದುವರಿಯುತ್ತಾ? ಹಾಗೆ ಏನೇನೋ ಕನ್ಫ್ಯೂಷನ್ಸ್ ಇದೆ, ಹಾಗೆ ಓವರ್ ಥಿಂಕಿಂಗ್ ಇದೆ. ಮನಸ್ಸಿಗೆ ಏನೋ ಕ್ಲಾರಿಟಿ ಬೇಕಿದೆ, ಏನೋ ಹುಡುಕ್ತಾ ಇದೆ ಮನಸ್ಸು, ಹಾಗನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಈ ಒಂದು ಕನೆಕ್ಷನಲ್ಲಿ ಗ್ರೋತ್ ಇದೆಯಾ, ಇದು ಮುಂದುವರಿಯುತ್ತಾ? ಆ ಥರ ಏನೋ ಮನಸ್ಸಲ್ಲಿ ಯೋಚನೆಗಳಿದೆ. ಟೆನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಹೈರೋಫೆಂಟ್ ಬರ್ತಾ ಇದೆ, ಹಾಗೆ ಏಸ್ ಆಫ್ ಕಪ್ಸ್ ಇದೆ, ಮತ್ತೊಂದು 9 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಕನಸುಗಳಿದೆ. ಆ ವ್ಯಕ್ತಿ ಬಗ್ಗೆ ಏನೋ ಅಟ್ರಾಕ್ಷನ್ ಇದೆ, ಆಗಾಗ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಏನೋ ಪಾಸಿಟಿವ್ ಫೀಲಿಂಗ್ಸ್ ಇದೆ, ಇನ್ಸ್ಪಿರೇಷನ್ ಇದೆ ಅವರಿಂದ ನಿಮಗೆ. ಅವರನ್ನು ಭೇಟಿಯಾದಾಗಿಂದ ಏನೋ ಉತ್ಸಾಹ ಇದೆ, ಆಗಾಗ ಅವರನ್ನು ಇಂಪ್ರೆಸ್ ಮಾಡಬೇಕು ಹಾಗೆಲ್ಲ ನಿಮಗೆ ಮನಸ್ಸು ಅನಿಸುತ್ತೆ. ಕೂತಲ್ಲಿ ನಿಂತಲ್ಲಿ ಆ ನೆನಪುಗಳು ಬರ್ತಾನೆ ಇರುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಏನೋ ನೆಗೆಟಿವ್ ಥಾಟ್ಸ್ ಇದೆ, ಡಿಸಪಾಯಿಂಟ್ಮೆಂಟ್ಸ್ ಇದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು ಅಥವಾ ರಿಲಿಜಿಯನ್ ಡಿಫ್ರೆನ್ಸ್ ಇರಬಹುದು. ಏನೋ ಇಬ್ಬರಲ್ಲೂ ಸಮಸ್ಯೆಗಳಿದೆ, ಆದರೆ ಅತಿಯಾದ ಭಾವನೆಗಳಿದೆ. ಹಾಗೆ ಒಂದೊಂದು ಸರಿ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಸ್ಯಾಡ್ ಫೀಲಿಂಗ್ಸ್ ಜಾಸ್ತಿ ಇದೆ, ನೆಗೆಟಿವ್ ಥಾಟ್ಸ್ ಇದೆ. ಈ ಸ್ಯಾಡ್ ಫೀಲಿಂಗ್ಸ್ನೆಲ್ಲ ಕೆಲವು ಹ್ಯಾಪಿ ಮೆಮೊರೀಸ್ ಓವರ್ಕಮ್ ಮಾಡುತ್ತೆ ಅನ್ನೋದಿದೆ. ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ಗೋಸ್ಕರ ಕಾಯೋದಿದೆ. ಇಲ್ಲಿ ನೀವೊಂದು ಇಮೋಷ್ನಲ್ ಆಗಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಪ್ರಾಕ್ಟಿಕಲ್ ಆಗಿರಬೇಕು ಹಾಗೆ ಎಷ್ಟೋ ಸರಿ ಅನ್ಕೋತೀರಾ, ಆದರೆ ಯಾಕೋ ಏನೋ ಈ ಒಂದು ಕನೆಕ್ಷನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋದಿದೆ. ಇದಕ್ಕೆ ಅವರ ಭಾವನೆಗಳನ್ನ ನೋಡೋಣ, ಅವರ ಫೀಲಿಂಗ್ಸ್ ಏನಿದೆ. ನಂಬರ್ 1, ನಂಬರ್ 2, ನಂಬರ್ 3, ಹಾಗೆ 4, 5. ಬಾಟಮ್ನಲ್ಲಿ ಏನಿದೆ, ದಿ ವೀಲ್ ಆಫ್ ಫಾರ್ಚ್ಯೂನ್. ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಆಗಾಗ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅವ್ರಿಗೆ. ಕೆಲವು ಸರಿ ಬೇಡ ಅಂತ ನಿಮ್ಮಿಂದ ದೂರ ಇರೋದಿದೆ, ನಿಮ್ಮ ನೆನಪುಗಳಿಂದ ದೂರ ಇರೋದಿದೆ. ಆದರೆ ಮತ್ತೆ ಮತ್ತೆ ನಿಮ್ಮ ನೆನಪಾಗ್ತಾ ಇರುತ್ತೆ. ಬೇಡ ಅಂದ್ರೂ ಆ ನೆನಪುಗಳು ಬರ್ತಾ ಇರುತ್ತೆ. ಯಾಕೋ ಏನೋ ಇಲ್ಲೊಂದು ಅಟ್ರಾಕ್ಷನ್ ಇದೆ, ಜೊತೆಗೆ ಕನ್ಫ್ಯೂಷನ್ಸೂ ಇದೆ. ಇವರೊಂದು ಕಾನ್ಫಿಡೆಂಟ್ ಆಗಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದಾರೆ, ತುಂಬ ಯೋಚಿಸಿ ಕೆಲಸ ಮಾಡುವಂಥ ವ್ಯಕ್ತಿ. ಯಾರನ್ನೂ ಹೆಚ್ಚಾಗಿ ಹಚ್ಕೊಳ್ಳಲ್ಲ. ಫ್ರೆಂಡ್ಶಿಪ್ ಬೆಳೆಸೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡೋದಿದೆ. ಆದರೆ ನಿಮ್ಮ ವ್ಯಕ್ತಿತ್ವದಿಂದ ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದಿದೆ. ಅಲ್ಲೊಂದು ಹ್ಯಾಪಿನೆಸ್ ಇದೆ. ಬೇಡ ಅಂದರೂ ಆ ನೆನಪುಗಳು ಬರ್ತಾ ಇರುತ್ತೆ. ಮನಸ್ಸು ಯಾಕೋ ಡಿಸ್ಟರ್ಬ್ ಆಗಿದೆ ಅನ್ನೋದಿದೆ. ಆದರೆ ಹೆಚ್ಚಾಗಿ ಕನ್ಫ್ಯೂಷನ್ಸ್ ಇದೆ. ನಾನು ಇದನ್ನು ಮುಂದುವರಿಸ್ತೀನಾ, ಇದಕ್ಕೊಂದು ಜಸ್ಟಿಸ್ ಕೊಡ್ತೀನಾ, ಮುಂದೆ ಇದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗ್ತೀನಾ, ಹಾಗೆಲ್ಲ ಯೋಚನೆಗಳಿದೆ. ಸೀರಿಯಸ್ ಆಗಿ ಯೋಚನೆ ಮಾಡೋದಿದೆ. ಮನಸ್ಸಲ್ಲಿ ಈಗ ನಿಮ್ಮ ಬಗ್ಗೆ ಯೋಚನೆಗಳಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಪಾಲಿಟಿಕ್ಸ್ ಬರ್ತಾ ಇದೆ, ಮತ್ತೊಂದು ಅಡ್ವೆಂಚರ್ ಇದೆ, ಫೂಲ್ ಕಾರ್ಡ್ ಇದೆ, ಹಾಗೆ ದಿ ಸೋರ್ಸ್ ಬರ್ತಾ ಇದೆ.
ಮತ್ತೊಂದು ಶೇರಿಂಗ್ ಇದೆ. ಇಲ್ಲಿ ದಿ ಬರ್ಡನ್. ಇಬ್ಬರಲ್ಲೇನೋ ಡಿಫ್ರೆನ್ಸಸ್ಗಳಿರೋದ್ರಿಂದ ಇಲ್ಲಿ ಕೆಲವ್ರಿಗೆ ಮದುವೆ ಆಗಿದೆ ಅಥವಾ ಏನೋ ಪ್ರಾಬ್ಲಮ್ಸ್ ಇದೆ, ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಅನ್ನೋದು ಬರ್ತಾ ಇದೆ. ಬರ್ಡನ್ ಇದೆ. ನಿಮ್ಮ ಬಗ್ಗೆ ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಹಾಗನ್ಸಿದ್ರು ಏನೋ ಸಮಸ್ಯೆ ಇದೆ, ಏನೋ ಹಿಂಜರಿಕೆ ಇದೆ ಅನ್ನೋದಿದೆ. ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ. ಹಾಗಂತ ಯಾವುದೇ ಅವರ ಡಿಸಿಷನ್ಗಳನ್ನ ಸಡನ್ನಾಗಿ ತಗೊಳ್ಳುವಂಥ ವ್ಯಕ್ತಿ ಅಲ್ಲ ಅವರು. ಹಾಗಿರೋದ್ರಿಂದ ಓವರ್ ಥಿಂಕಿಂಗ್ ಇದೆ. ಆ ಒಂದು ಎನರ್ಜಿ ಇಲ್ಲಿದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ, ನಿಮ್ಮ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋದಿದೆ. ಈ ಒಂದು ಕನೆಕ್ಷನ್ನಲ್ಲಿ ಅನ್ಸರ್ಟೆನಿಟಿ ಇದೆ, ಅಡ್ಜಸ್ಟ್ಮೆಂಟ್ಸ್ ಕಡಿಮೆ ಇದೆ. ದಿನ ಕಳೆದ ಹಾಗೆ ಅಂಥ ಸೀರಿಯಸ್ ಆಗಿಲ್ದಿದ್ರೂ ಏನೋ ಅಲ್ಪ ಸ್ವಲ್ಪ ಪಾಸಿಟಿವಿಟಿ ಬರಬಹುದು ಈ ಕನೆಕ್ಷನ್ನಲ್ಲಿ ಅನ್ನೋದಿದೆ. ಮುಂದೆ ಅವ್ರ ಭಾವನೆಗಳನ್ನ ಶೇರ್ ಮಾಡ್ಕೋತಾರೆ. ಆದರೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಹೆಚ್ಚಾಗಿ ಹಿಂದು ಮುಂದೆ ನೋಡೋದಿದೆ. ಇದಕ್ಕೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅವರು, ಅವ್ರ ಮನಸ್ಸಲ್ಲಿ ಏನಿದೆ. ಇಲ್ಲಿಂದ ಕೆಲವು ಮೆಸೇಜ್ಗಳನ್ನ ನೋಡೋಣ. ಏನು ಬರುತ್ತೆ? ರೆಸ್ಪಾನ್ಸಿಬಿಲಿಟೀಸ್, ಡಿಟ್ಯಾಚ್ಮೆಂಟ್ ನೋಡಿ, ಮತ್ತೊಂದು ಶ್ಯಾಡೋ ಸೈಡ್, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಮತ್ತೊಂದು ಸ್ಪೇಸ್. ಬಾಟಮ್ನಲ್ಲಿ ಏನಿದೆ? ಅನ್ಸ್ಯಾಟಿಸ್ಫೈಡ್. ಐ ವಾಸಂಟ್ ಹ್ಯಾಪಿ ದ ವೇ ಥಿಂಗ್ಸ್ ವರ್ ಗೋಯಿಂಗ್. ಏನೋ ಬರ್ಡನ್ ಇದೆ, ಏನೋ ಯೋಚನೆಗಳಿದೆ, ಸಮಸ್ಯೆಗಳಿದೆ. ಹಾಗಿರೋದ್ರಿಂದ ಅವ್ರು ಅಂದ್ಕೊಂಡ ಹಾಗೆ ಏನೂ ನಡೀತಾ ಇಲ್ಲ. ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರಿಗೆ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫೈನಾನ್ಷಿಯಲ್ ಆ್ಯಂಡ್ ಇಮೋಷ್ನಲ್ ನೀಡ್ಸ್. ಆ ಒಂದು ಮೆಸೇಜ್ ಇದೆ ಇಲ್ಲಿ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಇಮೋಷನಲ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ, ಅದರಿಂದ ನಿಮ್ಮಿಂದ ದೂರ ಇದ್ದಾರೆ, ಡಿಟ್ಯಾಚ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್. ಆ ಒಂದು ಮೆಸೇಜ್ ಇದೆ. ಸದ್ಯಕ್ಕೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಆಗಿದೆ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರೋದ್ರಿಂದ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ಆದ್ರೂ ಆಗಾಗ ನಿಮ್ಮ ನೆನಪಾಗ್ತಾ ಇರುತ್ತೆ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನೋ ಇನ್ಸ್ಪಿರೇಷನ್ ಇದೆ, ನಿಮ್ಮನ್ನು ನೆನಪಿಸ್ಕೊಂಡಾಗ ಉತ್ಸಾಹ ಇದೆ. ಆದರೆ ಅವ್ರು ಅಂದ್ಕೊಂಡಾಗೆ ಏನೂ ನಡೀತಾ ಇಲ್ಲ. ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾಂಡ್ ಅನ್ನೋದಿದೆ. ಅದಕ್ಕೋಸ್ಕರ ನಿಮ್ಮಿಂದ ಸ್ಪೇಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಐ ನೀಡ್ ಮೋರ್ ಟೈಮ್ ಟು ಥಿಂಕ್. ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇನ್ನೂ ಅವ್ರಿಗೆ ಹೆಚ್ಚು ಸಮಯ ಬೇಕಾಗಿದೆ. ಈ ಕನೆಕ್ಷನ್ ಬಗ್ಗೆ ಕನ್ಫ್ಯೂಷನ್ಸ್ ಇರೋದ್ರಿಂದ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಏನೋ ಅವ್ರು ಅಂದ್ಕೊಂಡು ಹಾಗೆ ನಡೀತಾ ಇಲ್ಲ. ಹಾಗಿರೋದ್ರಿಂದ ಇದು ಇನ್ನೂ ಸ್ವಲ್ಪ ದಿನ ಮುಂದುವರಿಯುತ್ತೆ. ಇಲ್ಲಿ ಅನ್ಸರ್ಟೆನಿಟಿ ಇದೆ. ಇವತ್ತೊಂದು ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಮಿಕ್ಸ್ಡ್ ರಿಯಾಕ್ಷನ್ಸ್ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೂ ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಮನಸ್ಸಲ್ಲಿ. ನಿಮ್ಮ ಮೇಲೆ ಇಷ್ಟ ಇದ್ರೂ ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಫೈನಾನ್ಷಿಯಲ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಈ ಕನೆಕ್ಷನ್ ಇನ್ನೂ ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.